ನಮಸ್ತೆ ಸ್ನೇಹಿತರೆ. ಕಾಗೆ ಕೊಟ್ಟ ಸಲಹೆ. ದೊಡ್ಡ ಬೆಟ್ಟದ ತಪ್ಪಲಿನಲ್ಲಿರುವ ಉತ್ತನಹಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ 4 ನಾಯಿಗಳಿದ್ದವು. ಅವು ಒಂದೇ ಕಡೆ ಇದ್ದರೂ ಒಂದನ್ನು ಕಂಡರೆ ಮತ್ತೊಂದಕ್ಕೆ ಆಗುತ್ತಿರಲಿಲ್ಲ. ಸದಾ ಒಂದಕ್ಕೊಂದು ದ್ವೇಷದಿಂದ ಕಚ್ಚಾಡುತ್ತಿದ್ದವು. ಆದರೂ ಅವು ಜೊತೆಯಲ್ಲೇ ಇರುತ್ತಿದ್ದವು, ಜೊತೆಯಲ್ಲೇ ಮಲಗುತ್ತಿದ್ದವು, ಕಚ್ಚಾಡಿಕೊಂಡು ಜೊತೆಯಲ್ಲೇ ತಿನ್ನುತ್ತಿದ್ದವು. ಒಮ್ಮೆ ದೊಡ್ಡ ಬೆಟ್ಟದ ಮೇಲಿದ್ದ ಹಸಿದ ಚಿರತೆಯೊಂದು ಆಹಾರ ಹುಡುಕಿ ಉತ್ತನಹಳ್ಳಿಗೆ ಬಂತು. ಅಲ್ಲಿ 4 ನಾಯಿಗಳನ್ನು ಕಂಡೊಡನೆ ಅದರ ಬಾಯಲ್ಲಿ ನೀರೂರತೊಡಗಿತು. ಅಬ್ಬಾ, ನಾನಿಂದು ಬೆಟ್ಟದಿಂದ ಕೆಳಗಿಳಿದು ಬಂದದ್ದಕ್ಕೆ ಸಾರ್ಥಕವಾಯಿತು. ಒಳ್ಳೆ ಬೇಟೆಗಳೇ ನನ್ನ ಕಣ್ಣ ಮುಂದಿವೆ ಎಂದು ನಾಯಿಗಳನ್ನು ಬೇಟೆಯಾಡಲು ಹೊಂಚು ಹಾಕಿತು. ಅವುಗಳು ಕಚ್ಚಾಡುತ್ತಿದ್ದಾಗ ಚಿರತೆ ಅವುಗಳ ಮೇಲೆ ಎಗರಿತು. ದಿಢೀರನೆ ದಾಳಿ ಮಾಡಿದ ಚಿರತೆಯನ್ನು ನೋಡಿ ಹೆದರಿದ 4 ನಾಯಿಗಳು ಒಂದೊಂದು ಕಡೆ ದಿಕ್ಕಾಪಾಲಾಗಿ ಓಡಿದವು. ಓಡಿ ಓಡಿ ಸುಸ್ತಾದ ಒಂದು ನಾಯಿ ಚಿರತೆ ಬಾಯಿಗೆ ಸಿಕ್ಕಿಬಿತ್ತು. ಚಿರತೆ ಅದನ್ನು ಕಚ್ಚಿಕೊಂಡು ಬೆಟ್ಟದ ಮೇಲಕ್ಕೆ ಹೋಗಿ ತಿಂದು ಮುಗಿಸಿ, ಇನ್ನೂ 3 ನಾಯಿಗಳಿವೆ. ದಿನಕ್ಕೊಂದಂತೆ ಬೇಟೆಯಾಡಿದರೂ ಇನ್ನು 3 ದಿನ ನನಗೆ ಆಹಾರದ ಕೊರತೆಯಿಲ್ಲ ಎಂದು ಬೆಟ್ಟದ ಮೇಲೆ ಗೊರಕೆ ಹೊಡೆಯುತ್ತಾ ಆರಾಮಾಗಿ ಮಲಗಿಕೊಂಡಿತ್ತು. ಇತ್ತ ಚಿರತೆಗೆ ಹೆದರಿ ದಿಕ್ಕೆಟ್ಟು ಎತ್ತೆತ್ತಲೋ ಓಡಿ ಹೋಗಿದ್ದ 3 ನಾಯಿಗಳು ಒಂದೇ ಕಡೆ ಸೇರಿ ಚಿರತೆ ಬಾಯಿಗೆ ತುತ್ತಾದ ಇದುವರೆಗೆ ತಮ್ಮೊಡನಿದ್ದ ನಾಯಿಯ ಸಾವಿಗೆ ದುಃಖಿಸಿದವು. ಆ ಚಿರತೆ ಮತ್ತೆ ಇಲ್ಲಿಗೆ ತಮ್ಮನ್ನು ತಿನ್ನಲು ಬಂದೇ ಬರುತ್ತದೆಂದು ಊಹಿಸಿಕೊಂಡೇ 3 ನಾಯಿಗಳು ಭಯದಿಂದ ನಡುಗತೊಡಗಿದವು. ಹೆದರಿಕೆಯಿಂದ ಅವು ರಾತ್ರಿಯಿಡೀ ನಿದ್ರೆ ಮಾಡಲಿಲ್ಲ. ಬೆಳಗಾಗುತ್ತಿದ್ದಂತೆಯೇ ಅವು ಒಂದು ಮರದ ಕೆಳಗೆ ಸೇರಿಕೊಂಡು ಚಿರತೆಯಿಂದ ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳುವುದರ ಬಗ್ಗೆ ಚಿಂತಿಸತೊಡಗಿದವು. ಈ ನಾಯಿಗಳ ಮಾತುಗಳನ್ನು ಕೇಳಿಸಿಕೊಂಡ ಕಾಗೆಯೊಂದು, ಮೂರ್ಖ ನಾಯಿಗಳೇ, ನೀವು ಕಚ್ಚಾಡುವುದನ್ನು ಬಿಟ್ಟು ಒಗ್ಗಟ್ಟಾಗಿ ನಿನ್ನೆಯೇ ಆ ಚಿರತೆ ಮೇಲೆ ಪ್ರತಿದಾಳಿ ನಡೆಸಿದ್ದರೆ ನಿಮ್ಮೊಡನಿದ್ದ ಆ ನಾಯಿಯು ಬದುಕುಳಿಯುತ್ತಿತ್ತು. ಒಗ್ಗಟ್ಟಿಲ್ಲದೆ ನೀವೇ ಅದನ್ನು ಚಿರತೆ ಬಾಯಿಗೆ ತಳ್ಳಿದ್ದೀರಿ. ನೀವು ಮೂವರು ಕಚ್ಚಾಡುವುದನ್ನು ಬಿಟ್ಟು ಇನ್ನಾದರೂ ಒಗ್ಗಟ್ಟಾಗಿ ಆ ಚಿರತೆಯನ್ನು ಎದುರಿಸಿ ನಿಮ್ಮ ಜೀವ ಉಳಿಸಿಕೊಳ್ಳಿ ಎಂದು ಹೇಳಿತು. ಕಾಗೆಯ ಮಾತು ಕೇಳಿ 3 ನಾಯಿಗಳಿಗೂ ಜ್ಞಾನೋದಯವಾಯಿತು. ಆ ನಾಯಿಗಳು ಚಿರತೆಯನ್ನು ಎದುರಿಸಲು ಸಿದ್ಧವಾಗುತ್ತಿದ್ದಂತೆಯೇ ಚಿರತೆ ಅವುಗಳ ಮೇಲೆ ದಾಳಿ ಮಾಡಿತು. ತಕ್ಷಣ 3 ನಾಯಿಗಳು ಒಂದಾಗಿ ಅದರ ಮೇಲೆ ಪ್ರತಿದಾಳಿ ನಡೆಸಿದವು. ಇದನ್ನು ನಿರೀಕ್ಷಿಸದ ಚಿರತೆ ತತ್ತರಿಸಿ ಹೋಯಿತು. ಒಂದೇ ಸಮನೆ 3 ನಾಯಿಗಳು ಚಿರತೆಯನ್ನು ಕಚ್ಚತೊಡಗಿದಾಗ, ಸದ್ಯ ನನ್ನ ಪ್ರಾಣ ಉಳಿಸಿಕೊಂಡರೆ ಸಾಕೆಂದು ಚಿರತೆ ಭಯದಿಂದ ಬೆಟ್ಟದತ್ತ ಓಡಿತು. ತಮ್ಮ ಒಗ್ಗಟ್ಟಿನ ಶಕ್ತಿಗೆ ತಾವೇ ಮೆಚ್ಚಿಕೊಂಡ 3 ನಾಯಿಗಳು ಸಲಹೆ ಕೊಟ್ಟ ಕಾಗೆಗೆ ಮನಸ್ಸಿನಲ್ಲೇ ವಂದಿಸಿದವು. ಈ ಕಥೆಯ ನೀತಿ ಏನೆಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.